ओम उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युनमाम्यहं दुर्वादिध्वान्तरवये वैष्णवेन्दीवरिन्दवे श्रीराघवेन्द्र गुरुवे नमो अत्यन्तदयालवे नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे जलज्येष्ठनिभागारं जगदीशपदाश्रयं जगदीतरविख्यातं जगन्नाथगुरुं भजे। ಈ ಮೂಲಕ ಭಕ್ತರಲ್ಲಿ ತಿಳಿಸುವುದೇನೆಂದರೆ ವಿಶೇಷವಾಗಿ ಮಾಧ್ವ ಸಮಾಚಾರದ ವತಿಯಿಂದ 1 ಕೋಟಿ ವಿಘ್ನೇಶ್ವರ ಹರಿಕಥಾಮೃತಸಾರದಲ್ಲಿ ಬರುವಂಥ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪಾರಾಯಣವನ್ನು ಮಾಡಬೇಕಂತ ಹೇಳಿ ಸುಧೀಂದ್ರಾಚಾರ್ಯ ಸಾಂಗ್ಲಿ ಇವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲ ಭಕ್ತರ ಜನರು ಕೂಡ ಅದರಲ್ಲಿ ವಿಶೇಷವಾಗಿ ಪಾರಾಯಣವನ್ನು ಮಾಡಿ ಅವರಿಗೆ ಸಂಖ್ಯೆಯನ್ನು ತಿಳಿಸಿ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಅದರೊಂದು ಪಾರಾಯಣ ಸಮರ್ಪಣೆ ದಿವಸವನ್ನು ಕೂಡ ಅವರು ತಿಳಿಸ್ತಾರೆ. ವಿಶೇಷವಾಗಿ ಎಲ್ಲ ಭಕ್ತರು ಕೂಡ ಇದರಲ್ಲಿ ಒಂದು ಸಂಕಲ್ಪವನ್ನು ಮಾಡಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪಾರಾಯಣವನ್ನು ಮಾಡಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಇನ್ನೊಂದು ಹೇಳಬೇಕಾದರೆ ಹೆಣ್ಮಕ್ಕಳೆಲ್ಲರೂ ಕೂಡ ಸೀರೆ ಉಟ್ಟುಕೊಂಡೇ ಪಾರಾಯಣವನ್ನು ಮಾಡಬೇಕು. ಸಣ್ಣ ಮಕ್ಕಳು ಕೂಡ ಲಂಗ ಮತ್ತು ದೌನಿಯನ್ನು ಹಾಕ್ಕೊಂಡೇ ಮಾಡಬೇಕು. ಯಾರು ಕೂಡ ನೈಟಿ ಅಥವಾ ಡ್ರೆಸ್ಸನ್ನು ಹಾಕ್ಕೊಂಡು ಪಾರಾಯಣ ಮಾಡಬಾರ್ದು. ಆ ರೀತಿ ಪಾರಾಯಣ ಮಾಡಿದರೆ ಸಂಖ್ಯೆ ಬರುವುದಿಲ್ಲ. ಆದ ಕಾರಣ ಈ ಮೂಲಕವಾಗಿ ನಾವು ತಿಳಿಸ್ತಾ ಇದ್ದೇವೆ. ವಿಶೇಷವಾಗಿ ದೊಡ್ಡ ಒಂದು ಜ್ಞಾನ ಕಾರ್ಯ. ಈ ಜ್ಞಾನ ಕಾರ್ಯಕ್ಕೆ ಎಲ್ಲ ಭಕ್ತಾದಿಗಳು ಗಂಡಸು ಮಕ್ಕಳು, ಹೆಣ್ಮಕ್ಕಳು, ವೃದ್ಧರು ಮತ್ತು ಮಕ್ಕಳು ಕೂಡ ಎಲ್ಲರೂ ಪಾರಾಯಣ ಮಾಡಿ ವಿಶೇಷವಾಗಿ ಜಗನ್ನಾಥದಾಸರು ಅಂತರ್ಗತ ಭಾರತೀಯರ ಮುಖ್ಯ ಪ್ರಣಾಮ ಸೀತಾಪತಿ ಶ್ರೀಮನ್ ಮೂಲರಾಮಚಂದ್ರ ದೇವರ ಅನುಗ್ರಹ ಪಡೆಯಬೇಕಾಗಿ ಈ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಮೂಲಕ ತಿಳಿಸುವುದೇನೆಂದರೆ ಶ್ರೀಮದ್ ಜಗನ್ನಾಥದಾಸರ ಮಧ್ಯಾರಾಧನೆ ದಿನದಂದು ದಿನಾಂಕ 12/8/2024 ಬೆಳಗ್ಗೆ 9 ಗಂಟೆಗೆ ಕೋಟಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪಾರಾಯಣದ ಒಂದು ಸಂಕಲ್ಪವನ್ನು 9 ಗಂಟೆಗೆ ಪ್ರಾರಂಭ ಮಾಡಲಾಗ್ತಾ ಇದೆ. ಆದ ಕಾರಣ ಎಲ್ಲ ಭಗವದ್ಭಕ್ತರು ಆ ಸಮಯಕ್ಕೆ ಸರಿಯಾಗಿ ಸಂಕಲ್ಪವನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಸುಧೀಂದ್ರಾಚಾರ್ಯ ಸಾಂಗ್ಲಿ ಇವರನ್ನು ನೀವು ಅವರ ಫೋನ್ ನಂಬರ್ ಇದೆ, ಅವರಿಗೆ ಮಾತಾಡಿ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಜೈ ವಿಜಯರಾಯ.